ನಾನು ನಿಮ್ಮ ಹುಡುಗ ರವಿ. ನಾವಿವತ್ತು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ವಿ. ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಬನ್ನಿ, ದೇವಸ್ಥಾನದಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೇನೆ ನಿಮಗೆ. ನಾವು ಬೆಂಗಳೂರಿಂದ ಅರ್ಲಿ ಮಾರ್ನಿಂಗ್ ಬೆಂಗಳೂರು ಟು ಬೆಟ್ಟದ ಕಡೆ ಹೊರಟ್ವಿ. ಸೊ ಹೋಗ್ಬೇಕಾದ್ರೆ ಆನ್ ದ ವೇಯಲ್ಲಿ ಜಿಂಕೆ ಹಾಗೆ ವಾನರಸ್ ಏನೆಲ್ಲ ನೇಚರ್ ಜೊತೆ ಆಟ ಆಡ್ತಾಯಿತ್ತು. ಸೊ ನಾವು ಅದನ್ನು ನೋಡ್ಬಿಟ್ಟು ಕಣ್ಣು ತುಂಬ್ಕೊಂಡ್ವಿ. ಹಾಗೆ ಆನ್ ದ ವೇಯಲ್ಲಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಹಾಗೆ ಮಹಾದ್ವಾರ ಬಂತು. ಮಹಾದ್ವಾರ ಹತ್ರ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಹಣ್ಣು ಕಾಯಿ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಮತ್ತೆ ಬೆಟ್ಟದ ಕಡೆ ಹೊರಟ್ವಿ. ನಾವು ಮಾದಪ್ಪನ ದರ್ಶನಕ್ಕೆ ಅಂತ ಲೈನಲ್ಲಿ ಇದ್ಕೊಂಡ್ವಿ. ಎಲ್ಲ ಹುಗೆ ಹುಗೆ ಮಾದಪ್ಪ ಹುಗೆ ಹುಗೆ ಅಂತ ಹೇಳಿದ್ರು. ನಾವು ಜೊತೆಲೆ ಹುಗೆ ಅಂತ ಇದ್ವಿ. ಮಾದಪ್ಪನ ದರ್ಶನ ಆಯಿತು. ದರ್ಶನ ಮಾಡ್ಕೊಂಡಾಗೆ ಹೊರಗಡೆ ಬಂದ್ವಿ. ಜನಗಳೆಲ್ಲ ಹೊರಗಡೆ ಆನೆ ಇತ್ತು. ಆನೆ ಜೊತೆ ಫೋಟೋ ತೆಗೆಸ್ಕೊತಾ ಇದ್ರು. ಸೊ ನಾವು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ಪಕ್ಕದಲ್ಲೆಲ್ಲ ರಥೋತ್ಸವಗಳು ರೆಡಿಯಾಗಿ ನಿಂತಿದ್ವು ಮೆರವಣಿಗೆಗೆ. ಮಾದಪ್ಪನ ಬೆಳ್ಳಿ ರಥೋತ್ಸವ ಪ್ರತಿದಿನ ಬೆಳಗ್ಗೆ 8:00 ಶುರು ಆಗುತ್ತೆ. ಹೊಗೆ ಮಾದಪ್ಪ ಅಂತ ಅಂದ್ಕೊಳ್ತಾ ನನಗೆ ರಥೋತ್ಸವವನ್ನು ನಾವು ಹಿಡಿತಾ ಇದ್ವಿ. ಸ್ವಲ್ಪ ನಾವು ರಥೋತ್ಸವವನ್ನು ಹಿಡಿದ್ಬಿಟ್ಟು ಹಾಗೆ ಅಲ್ಲಿಂದ ಮುಂದೆ ಹೋದ್ವಿ. ಮಾದಪ್ಪನ ದರ್ಶನ ಆಯಿತು. ಕಣ್ಣು ತುಂಬ ಸಂತೋಷ ಆಯಿತು. ಅಲ್ಲಿಂದ ಮಾದಪ್ಪನವರು ವಾಸಿಸಿದ ಜಾಗ, ಹಾಗೆ ಅವರು ಧ್ಯಾನ ಮಾಡಿದಂಥ ಜಾಗ ನೋಡಿ ಇದು. ಈ ಜಾಗದಲ್ಲಿ ಅವರು ಪ್ರತಿದಿನ ಧ್ಯಾನ ಮಾಡ್ತಾಯಿದ್ರು. ಈ ಜಾಗದಲ್ಲಿ ಹೋಗಿದ್ದೀವಿ ನಾವು ಇವತ್ತು. ತುಂಬ ಸಂತೋಷ ಆಯ್ತು ನೋಡಿ. ತುಂಬ ಚಿಕ್ಕದಾಗಿದೆ, ಕಿಟಕಿ ಥರ ಇದೆ. ತುಂಬ ಚಿಕ್ಕದಾಗಿ ಕಿಟಕಿ ಥರ ಇರುವಂಥ ಗುಹೆ ಒಳಗಡೆ ಮಾದಪ್ಪನವರು ಧ್ಯಾನ ಮಾಡ್ತಾಯಿದ್ರು. ಇಲ್ಲಿ ಹೋಗ್ಬಿಟ್ಟು ನಾವು ಪ್ರವೇಶ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಬಂದ್ವಿ. ತುಂಬ ಖುಷಿ ಆಯಿತು. ನೀವು ಹೋದರೆ ಈ ಜಾಗ ಮಿಸ್ ಮಾಡಬೇಡಿ. ಅಲ್ಲಿಂದ ಹಾಗೆ ಮತ್ತೆ ರಿಟರ್ನ್ ಹೊರಟ್ವಿ. ಹಾಗೆ ಹೋಗುವಾಗ ಅಂದವೇ ನೋಡಿ ಇದು ಮಾದಪ್ಪನ ಸ್ಟ್ಯಾಚು ಮಾಡ್ತಾ ಇದ್ದಾರೆ. ಇದು ನೋಡೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ಅಲೋ ಇರಲಿಲ್ಲ, ಇನ್ನು ಯಾರೂ ಬಿಡ್ತಾ ಇಲ್ಲ. ಇನ್ನು ವರ್ಕ್ ನಡೀತಾ ಇದೆ. ಇದಾಗಿದ್ದು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.